ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCETಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಅಲ್ಲಿ ಡು ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರ್ ಕೋಟಾ ಅಂತ ಏನೋ ಆಪ್ಷನ್ ಇತ್ತು. ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ನೀವು ಸೆಲೆಕ್ಟ್ ಮಾಡಿದಿದ್ರೆ ಅಂದ್ರೆ ನೀವು ಅಗ್ರಿಕಲ್ಚರ್ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಕೇದವ್ರಿಗೆ ತಿಳಿಸಿದ್ರೆ, ಈಗ ಅಗ್ರಿಕಲ್ಚರ್ ಕೋಟಾ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಿರತ್ತೆ, ಅದನ್ನ ಅಪ್ಲೋಡ್ ಮಾಡಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ನಂತರ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲಿ ಅಪ್ಲೋಡ್ ಮಾಡೋದು, ಈ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋ ತಿಳಿಸ್ಕೊಳ್ತಾ ಇದ್ದೀವಿ. ಓಕೆನಾ? ಮೊದಲಾಗಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಇದು ಆನ್ಲೈನ್ ಅಲ್ಲೇ ನಡೆಯುತ್ತೆ, ಆಫ್ಲೈನ್ ಇರಲ್ಲ. ಆನ್ಲೈನ್ ಅಲ್ಲೇ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಕೇದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅಥವಾ cetonline.karnataka.gov.in ಅಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡುವಂತಹ ಲಿಂಕ್ ಅನ್ನ ಕೊಡ್ತಾರೆ. ಅದನ್ನ ಕ್ಲಿಕ್ ಮಾಡಬೇಕು, ID ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಅಲ್ಲಿ ಡಾಕ್ಯುಮೆಂಟ್ಸ್ ಹೆಸರು ಇರುತ್ತೆ, ಅದ್ರ ಕೆಳಗಡೆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಆಗುತ್ತೆ. ಅದರ ನಂತರ ಅವರು ಅದರ ವೆರಿಫಿಕೇಶನ್ ನಡೆಸ್ತಾರೆ. ಹಾಗಿದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಏಪ್ರಿಲ್ 1ನೇ ತಾರೀಕಿನಿಂದ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಈ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏಪ್ರಿಲ್ 15 ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ 1ನೇ ತಾರೀಕಿನಿಂದ ಏಪ್ರಿಲ್ 15 ಒಳಗಡೆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕು. ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನ ಹೇಳೋದಾದ್ರೆ, ಮೊದಲನೇದಾಗಿ KCET ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್. ಅಂದ್ರೆ ಪ್ರತಿ ವರ್ಷ, ಹಿಂದಿನ ವರ್ಷ ಕೂಡ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿತ್ತು ಅದಕ್ಕೆ ಸಂಬಂಧ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಈ KCET ಅಡ್ಮಿಟ್ ಕಾರ್ಡ್ ಅನ್ನ ಕೇಳ್ತಾ ಇದ್ರು. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಬಟ್ ಈ ವರ್ಷದ ವಿದ್ಯಾರ್ಥಿಗಳ ಈ KCET ಅಡ್ಮಿಟ್ ಕಾರ್ಡ್ ಏನಿದೆ ಅದು ಏಪ್ರಿಲ್ 7ರಿಂದ ನೀಡ್ತೀವಿ ಅಂತ ಹೇಳಿದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಈ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗೋದು ಏಪ್ರಿಲ್ 1ಕ್ಕೆ, ಬಟ್ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ, ಹಾಲ್ ಟಿಕೆಟ್ ಸಿಗೋದು ಏಪ್ರಿಲ್ 7ಕ್ಕೆ. ಸೊ ಇದಕ್ಕೆ ಸಂಬಂಧಂತೆ ಯಾವುದಾದ್ರೂ ಸೊಲ್ಯೂಷನ್ ಅನ್ನ ಕೇದವರು ಕೊಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಕೂಡ ಮುಂದೆ ಡೀಟೇಲ್ಸ್ ಬಂದ ನಂತರ ನಿಮಗೂ ಕೂಡ ತಿಳಿಸ್ತೀವಿ. ಬಟ್ KCET ಅಡ್ಮಿಟ್ ಕಾರ್ಡ್ ಬೇಕಾಗಿರುತ್ತೆ. ಇಲ್ಲದ್ರೆ ಅದಕ್ಕೇನಾದ್ರು ಅಲ್ಟರ್ನೇಟಿವ್ ಆಪ್ಷನ್ ಕೇದವರು ಕೊಟ್ಟರೆ ಅದ್ರ ಬಗ್ಗೆ ಕೂಡ ಮುಂದೆ ಹೇಳ್ತೀನಿ. ಅದರ ನಂತರ ಈ ವ್ಯವಸಾಯಗಾರ ಪ್ರಮಾಣ ಪತ್ರ ಅಥವಾ ವ್ಯವಸಾಯಗಾರ ಕುಟುಂಬ ಸದಸ್ಯ ಪ್ರಮಾಣ ಪತ್ರ ಅಥವಾ ಕೃಷಿ ಕಾರ್ಮಿಕ ದೃಢೀಕರಣ ಪ್ರಮಾಣ ಪತ್ರ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಬೇಕಾಗತ್ತೆ. ಅಂದ್ರೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಇದ್ರೆ ಆ ಟೈಮಲ್ಲಿ ಈ ವ್ಯವಸಾಯಗಾರ ಪ್ರಮಾಣ ಪತ್ರವನ್ನು ರೆಡಿ ಮಾಡ್ಬೋದು. ಓಕೆನಾ? ಈಗ ಕೂಡು ಕುಟುಂಬ ಇದ್ರೆ, ಜಾಯಿಂಟ್ ಫ್ಯಾಮಿಲಿ ಇದೆ, ಆ ಟೈಮಲ್ಲಿ ವ್ಯವಸಾಯಗಾರ ಕುಟುಂಬ ಸದಸ್ಯ ಪ್ರಮಾಣ ಪತ್ರ ಅಂತ ಸಿಗುತ್ತೆ, ಅದನ್ನ ರೆಡಿ ಮಾಡಿಸ್ಬೇಕು. ಈಗ ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಈ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಆದ್ರೆ ನಿಮ್ಮ ತಂದೆ ಅಥವಾ ತಾಯಿ ಸಂಪೂರ್ಣವಾಗಿದ್ರೆ ಇನ್ಕಮ್ಗೋಸ್ಕರ ಸಂಪೂರ್ಣವಾಗಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ, ಕೃಷಿ ಮೇಲೆ ಡಿಪೆಂಡ್ ಆಗಿದ್ರೆ ಆ ಟೈಮಲ್ಲಿ ಕೃಷಿ ಕಾರ್ಮಿಕ ದೃಢೀಕರಣ ಪ್ರಮಾಣ ಪತ್ರ ಮಾಡಿಸ್ಬೋದು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬೇಕಾಗತ್ತೆ ಈ ಅಗ್ರಿಕಲ್ಚರ್ ಕೋಟಾಕ್ಕೆ ಎಲಿಜಿಬಲ್ ಆಗೋದಕ್ಕೆ. ಓಕೆನಾ? ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಹಾಗಿದ್ರೆ ಈ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲಿ ಮಾಡಿಸೋದು ನೀವು ಕೇಳೋದಾದ್ರೆ, ತಹಸೀಲ್ದಾರ್ ಆಫೀಸ್, ನೆಮ್ಮದಿ ಕೇಂದ್ರ ಅಂತ ಕರೀತಾರಲ್ಲ ಅಲ್ಲಿ ಕೂಡ ಮಾಡಿಸ್ಬಹುದು, ಇಲ್ಲದ್ರೆ ಕಂದಾಯ ಇಲಾಖೆ ಅಲ್ಲಿ ಮಾಡಿಸ್ಬಹುದು, ಇಲ್ಲದ್ರೆ ನಾಡ ಕಚೇರಿಯಲ್ಲಿ ಮಾಡಿಸ್ಬಹುದು. ಸೊ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ನೀವು ಈ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಸ್ಬಹುದು. ಆಲ್ರೆಡಿ ರೆಡಿ ಮಾಡಿಸುವಂತ ಅಂದ್ರೆ ಆಲ್ರೆಡಿ ನಿಮ್ಮಲ್ಲಿ ತುಂಬಾ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿರ್ಬಹುದು. ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆಯಾ ಅಥವಾ ಇಲ್ವಾ, ಯಾವ ಡಾಕ್ಯುಮೆಂಟ್ ಬಾಕಿ ಇದೆ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ? ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ, ಈಗಾಗಲೇ ಹೇಳಿದೆ ಅವಿಭಾಜ್ಯ ಕುಟುಂಬ ಆಗಿದ್ದಲ್ಲಿ, ಅಂದ್ರೆ ಈ ಮೂರು ಡಾಕ್ಯುಮೆಂಟ್ ಏನಿದೆ, ವ್ಯವಸಾಯಗಾರ ಪ್ರಮಾಣ ಪತ್ರ, ವ್ಯವಸಾಯಗಾರ ಕುಟುಂಬ ಸದಸ್ಯ ಪ್ರಮಾಣ ಪತ್ರ, ಹಾಗೆ ಕೃಷಿ ಕಾರ್ಮಿಕ ದೃಢೀಕರಣ ಪ್ರಮಾಣ ಪತ್ರ, ಇದರಲ್ಲಿ ಯಾವ ವಿದ್ಯಾರ್ಥಿಗಳು ವ್ಯವಸಾಯಗಾರ ಕುಟುಂಬ ಸದಸ್ಯ ಪ್ರಮಾಣ ಪತ್ರ ಮಾಡಿರ್ತಾರೆ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದೆ ಅದಕ್ಕೋಸ್ಕರ ಆ ಪ್ರಮಾಣ ಪತ್ರ ಮಾಡಿಸಿರ್ತಾರೆ. ಅವಿಭಾಜ್ಯ ಕುಟುಂಬ ಇದ್ದಲ್ಲಿ ವಿದ್ಯಾರ್ಥಿಗಳು ಈ ಫ್ಯಾಮಿಲಿ ಟ್ರೀ ಅಥವಾ ವಂಶ ವೃಕ್ಷ ಪ್ರಮಾಣ ಪತ್ರವನ್ನು ಕೂಡ ರೆಡಿ ಮಾಡಿಸ್ಬೇಕು. ಹಾಗಿದ್ರೆ ಈ ಡಾಕ್ಯುಮೆಂಟ್ಸ್ ಎಲ್ಲಿ ರೆಡಿ ಮಾಡಿಸೋದು ಅಂತ ಕೇಳಿದ್ರೆ, ಈಗ ಹೇಳಿದೆ ಅಲ್ವಾ, ಕೆಲವು ಆಫೀಸ್ಗಳ ಹೆಸರನ್ನ, ಯಾವುದು ತಹಸೀಲ್ದಾರ್ ಆಫೀಸ್, ನೆಮ್ಮದಿ ಕೇಂದ್ರ, ಕಂದಾಯ ಇಲಾಖೆ ಅಥವಾ ನಾಡ ಕಚೇರಿ, ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಇದನ್ನ ಮಾಡಿಸ್ಬೋದು. ಹೆಚ್ಚಿನದಾಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ರೆಡಿ ಮಾಡಿ ಕೊಡ್ತಾರೆ. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ, ಈಗ ಅಫಿಡವಿಟ್ ಮಾಡಿಸೋದಿರತ್ತೆ, ಸರಿನಾ? ಅಂದ್ರೆ ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಏನಿದಾವೆ ಅದು ಕರೆಕ್ಟ್ ಆಗಿ ಇದಾವೆ ಅಂತ ಅಫಿಡವಿಟ್ ಮಾಡಿಸೋದಿರತ್ತೆ. ಅಫಿಡವಿಟ್ ಮಾಡಿಸೋದಕ್ಕೆ ನೋಟ್ರಿಗೆ ಹೋಗ್ಬೇಕು. ಈ ಅಫಿಡವಿಟ್ ಕೂಡ 2 ಟೈಪ್ ಇದಾವೆ, ಅಫಿಡವಿಟ್ 1 ಹಾಗೆ ಅಫಿಡವಿಟ್ 2 ಅಂತ. ಅದು ಯಾರ್ಯಾರಿಗಂತ ಕೂಡ ಹೇಳ್ತೀನಿ.
ಬಟ್ ಈ ಅಫಿಡವಿಟ್ ಮಾಡಿಸ್ಲಿಕ್ಕೆ ವಿದ್ಯಾರ್ಥಿಗಳು ನೋಟ್ರಿಗೆ ಹೋಗಬೇಕು. ಅದಂದ್ರೆ ಈ ಅಫಿಡವಿಟ್ ಏನು ಮಾಡಿಸ್ತೀರಾ ಅಲ್ಲಿ ಫಸ್ಟ್ ಪಾರ್ಟಿ ಹಾಗೆ ಸೆಕೆಂಡ್ ಪಾರ್ಟಿ ಅಂತ ಇರುತ್ತೆ. ಇದರಲ್ಲಿ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಆಗಿರ್ತಾರೆ, ಅಂದ್ರೆ ಎಕ್ಸಾಮ್ ಅನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳು. ಸರಿನಾ? ಈಗ ಅಪ್ಲಿಕೇಶನ್ ಹಾಕಿರ್ತಾರಲ್ವಾ, ಅಪ್ಲಿಕೇಶನ್ ಯಾರು ಹಾಕಿರ್ತಾರ? ವಿದ್ಯಾರ್ಥಿಗಳು, ನೀವು. ಹಾಗಿದ್ರೆ ಇಲ್ಲಿ ಫಸ್ಟ್ ಪಾರ್ಟಿ ನೀವೇ ಆಗಿರ್ತೀರ. ಸೆಕೆಂಡ್ ಪಾರ್ಟಿ ಯಾರು ಹಾಗಿದ್ರೆ ಇದು ನೀವು ತಿಳ್ಕೊಳ್ಳೋದಾದ್ರೆ, ಈಗ ಅಲ್ಲಿ ಅಗ್ರಿಕಲ್ಚರ್ ಕೋಟಾಕ್ಕೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡಿರ್ತೀರ. ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೋ ಆ ಯೂನಿವರ್ಸಿಟಿ ಸೆಕೆಂಡ್ ಪಾರ್ಟಿ ಆಗಿರುತ್ತೆ. ಅಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೆಕೆಂಡ್ ಪಾರ್ಟಿ, ಫಸ್ಟ್ ಪಾರ್ಟಿ ನೀವು, ಅಂದ್ರೆ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿ. ಕ್ಲಿಯರ್ ಆಯ್ತಾ? ಹಾಗಿದ್ರೆ ಈಗ ಅಫಿಡವಿಟ್ ಅಲ್ಲೂ ಕೂಡ 2 ಟೈಪ್ ಅಂತ ಹೇಳಿದ್ರೆ, ಮೊದಲನೇ ಟೈಪ್ ಏನು ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಸಂಪೂರ್ಣವಾಗಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಈಗ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಪಡೆದುಕೊಳ್ತೀರಾ ತಹಸೀಲ್ದಾರ್ ಆಫೀಸಿಂದ ಅಥವಾ ಕಂದಾಯ ಇಲಾಖೆಯಿಂದ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ. ಆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಎಷ್ಟು ಇನ್ಕಮ್ ಇದೆಯೋ, ಅಂದ್ರೆ ತೋರಿಸ್ತಾರಲ್ವಾ ವಾರ್ಷಿಕ ಆದಾಯ ಇಂತಿಷ್ಟು ಅಂತ ಬರೆದಿರುತ್ತೆ, ಆ ವಾರ್ಷಿಕ ಆದಾಯ ಸಂಪೂರ್ಣವಾಗಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಬೇರೆ ಯಾವುದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಅಂದ್ರೆ ಪೇರೆಂಟ್ಸ್ ಯಾವುದೇ ಒಂದು ಜಾಬ್ ಮಾಡ್ತಾ ಇಲ್ಲ, ಅಗ್ರಿಕಲ್ಚರ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಅಫಿಡವಿಟ್ 1 ಮಾಡಿಸ್ಬೇಕು. ಅದರಲ್ಲಿ ಫಸ್ಟ್ ಪಾರ್ಟಿ ಯಾರು? ಕ್ಯಾಂಡಿಡೇಟ್ ನೀವು. ಸೆಕೆಂಡ್ ಪಾರ್ಟಿ ಯಾರು? ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ಈ ರೀತಿ ಅಫಿಡವಿಟ್ 1 ರೆಡಿ ಮಾಡ್ತೀರಾ. ಅಫಿಡವಿಟ್ 1 ಮೀನಿಂಗ್ ಯಾವುದು ಅಂದ್ರೆ ನಮ್ಮ ಫ್ಯಾಮಿಲಿ ಇನ್ಕಮ್ ಸಂಪೂರ್ಣವಾಗಿ ಕೃಷಿ ಮೇಲೆ ಡಿಪೆಂಡ್ ಆಗಿದೆ ಅಂತ ನೀವಲ್ಲಿ ತಿಳಿಸ್ತಾ ಇರ್ತೀರಾ. ಓಕೆನಾ? ಸೊ ಈ ರೀತಿ ಅಫಿಡವಿಟ್ 1 ರೆಡಿ ಮಾಡಿಸ್ಬೇಕು ಯಾರು? ಕೃಷಿ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಇರುವಂತಹ ವಿದ್ಯಾರ್ಥಿಗಳು. ಅದಂತರ ಅಫಿಡವಿಟ್ 2 ಯಾರು ಮಾಡಿಸ್ಬೇಕು ಅಂತ ಹೇಳಿದ್ರೆ, ಈಗ ಅವರಿಗೆ ಅಗ್ರಿಕಲ್ಚರ್ ಇಂದ ಒಂದೇ ಇನ್ಕಮ್ ಬರ್ತಾ ಇಲ್ಲ, ಬೇರೆ ಸೋರ್ಸ್ ಆಫ್ ಇನ್ಕಮ್ ಕೂಡ ಇದೆ. ಅಂದ್ರೆ ಬಿಸ್ನೆಸ್ ಮಾಡ್ತಾ ಇರಬಹುದು ಅಥವಾ ಜಾಬ್ ಇದೆಯೋ, ಪ್ರೈವೇಟ್ ಅಥವಾ ಗೌರ್ಮೆಂಟ್ ಅಂದ್ರೆ ಜಾಬ್ ಇದೆ ತಂದೆ ಅಥವಾ ತಾಯಿಗೆ, ಅಂತ ಟೈಮಲ್ಲಿ ಅಂತ ವಿದ್ಯಾರ್ಥಿಗಳು ಅಫಿಡವಿಟ್ 2 ಅನ್ನ ರೆಡಿ ಮಾಡಿಸ್ಬೇಕು. ಸರಿನಾ? ಈ ಅಫಿಡವಿಟ್ 2 ಜೊತೆಗೆ ಸ್ಯಾಲರಿ ಸರ್ಟಿಫಿಕೇಟ್ ಅದನ್ನು ಕೂಡ ಕೊಡಬೇಕಾಗತ್ತೆ. ಅಂದ್ರೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರೆ ಅಂತ ಟೈಮಲ್ಲಿ ಸ್ಯಾಲರಿ ಸರ್ಟಿಫಿಕೇಟ್ ಬೇಕು, ಹಾಗೆ ಅಫಿಡವಿಟ್ 2 ರೆಡಿ ಮಾಡಿಸ್ಬೇಕು. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ತಹಸೀಲ್ದಾರ್ ಆಫೀಸಿಂದ ಪಡೆದುಕೊಂಡಂತಹ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರಿನಾ? ಸೊ ಈ ರೀತಿ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಅಫಿಡವಿಟ್ 2 ಏನಿದೆ ಅಲ್ಲಿ ಕೂಡ ಏನು ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್, ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ, ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ಆಗಿರುತ್ತೆ. ಅದ್ರ ನಂತರ ಈಗ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಈ ಬಿಸ್ನೆಸ್ ಇಂದ ಇನ್ಕಮ್ ಪಡೆದುಕೊಳ್ತಾ ಇದ್ದಾರೆ, ಆ ಟೈಮಲ್ಲೂ ಕೂಡ ಅಫಿಡವಿಟ್ 2 ಮಾಡಿಸ್ತೀರಾ. ಅಲ್ಲಿ ಇನ್ಕಮ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡೋದಿರುತ್ತೆ. ಬಿಸ್ನೆಸ್ ಇದ್ರೂ ಕೂಡ ಇನ್ಕಮ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡೋದಿರುತ್ತೆ. ಅಂದ್ರೆ ಬಿಸ್ನೆಸ್ ಇಂದ ಇಂತಿಷ್ಟು ಇನ್ಕಮ್ ಇದೆ ನಮಗೆ ಅದನ್ನ ತಿಳಿಸೋದಿರುತ್ತೆ. ಸೊ ಅದಕ್ಕೆ ಸಂಬಂಧ ಕೂಡ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು. ಸರಿನಾ? ಇವೆಲ್ಲವುಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಏಪ್ರಿಲ್ 1ರಿಂದ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಶಾರ್ಟ್ ಆಗಿ ಒಮ್ಮೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ಮೊದಲಾಗಿ KCET ಅಡ್ಮಿಟ್ ಕಾರ್ಡ್, ನಂತರ ವ್ಯವಸಾಯಿಕ ಪ್ರಮಾಣ ಪತ್ರ, ವ್ಯವಸಾಯಗಾರ ಕುಟುಂಬ ಪ್ರಮಾಣ ಪತ್ರ ಅಥವಾ ಕೃಷಿ ಕಾರ್ಮಿಕ ದೃಢೀಕರಣ ಪ್ರಮಾಣ ಪತ್ರ, ಇದು 3ರಲ್ಲಿ ಯಾವ್ದಾದ್ರು ಒಂದು. ಓಕೆನಾ? KCET ಅಡ್ಮಿಟ್ ಕಾರ್ಡ್ ಆದ ನಂತರ ಇದು 3ರಲ್ಲಿ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ನಂತರ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ ನಂತರ ಅಫಿಡವಿಟ್ ಮಾಡಿಸ್ಬೇಕು. ನಿಮಗೆ ಯಾವುದು ಸೂಟೇಬಲ್ ಅಫಿಡವಿಟ್ ಆಗಿರುತ್ತೆ ಅದನ್ನ ಮಾಡಿಸ್ಬೇಕು. ಅಫಿಡವಿಟ್ 1 ಅಥವಾ ಅಫಿಡವಿಟ್ 2 ಅಂತ. ಅಫಿಡವಿಟ್ ಅನ್ನ ಎಲ್ಲಿ ಮಾಡಿಸೋದು ಅಂತ ಹೇಳೋದಾದ್ರೆ, ನೋಟ್ರಿ ಏನಿರುತ್ತೆ ಅಲ್ಲಿ ಮಾಡಿಸ್ಬೋದು. ಈಗ ಮನೆಯಲ್ಲಿ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ನೋಟ್ರಿ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ. ಇಲ್ಲದ್ರೆ ನಿಮ್ಮ ಊರಿನ ಸಿಟಿ ಏನಿರುತ್ತೆ ಅಲ್ಲಿ ಹೋದ್ರೆ ನೋಟ್ರಿ ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಹೇಳ್ತಾರೆ ಇಂತಲ್ಲಿದೆ ಹೋಗಿ ಮಾಡಿಸ್ಕೊಳ್ಳಿ ಅಂತ. ಸೊ ಈ ರೀತಿ ನೋಟ್ರಿಯಲ್ಲಿ ಹೋಗಿ ಆ ಅಫಿಡವಿಟ್ 1 ಅಥವಾ ಅಫಿಡವಿಟ್ 2 ಅದನ್ನ ರೆಡಿ ಮಾಡಿಸ್ಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅನ್ನ ಕೊಟ್ಟಾಯ್ತು. ಬೇರೆ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.